ಕೇಳುಗರೆ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ನಾವು 16ನೆಯ ಕಥೆಯನ್ನು ನೋಡೋಣ. ಭೋಜರಾಜ 16ನೇ ಬಾರಿ ಸಿಂಹಾಸನಾರೋಹಣಕ್ಕೆ ಪ್ರಯತ್ನಿಸಿದಾಗ ಪ್ರತಿಮೆಯೊಂದು ಮುಂದೆ ಬಂದು ಮಾತನಾಡತೊಡಗುತ್ತೆ. ತಾನೂ ಒಂದು ಕಥೆಯನ್ನು ಹೇಳುತ್ತೆ. ವಿಕ್ರಮಾದಿತ್ಯ ಉದಾರಿ, ನ್ಯಾಯಪಕ್ಷಪಾತಿ ಅಷ್ಟೇ ಅಲ್ಲ, ಮಹಾಜ್ಞಾನಿ ಕೂಡ ಆಗಿದ್ದ. ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಕೆ ಕಾತರ ಪಡ್ತಾ ಇದ್ದ. ಆಡಳಿತದ ಜವಾಬ್ದಾರಿಗಳ ನಡುವೆಯೂ ಪಾಂಡಿತ್ಯವನ್ನು ಸಂಪಾದಿಸ್ತಾ ಇದ್ದ. ಪಂಡಿತ ಜನರೊಡನೆ ಚರ್ಚೆ ಮಾಡ್ತಾ ಇದ್ದ. ಕಾವ್ಯಗಳ ಪಾರಾಯಣ ಮಾಡ್ತಾ ಇದ್ದ. ಒಮ್ಮೆ ವಿಕ್ರಮಾದಿತ್ಯನಿಗೆ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿನ ಒಡೆಯ ಶೇಷನಾಗನಿಗೆ ಗೌರವ ಸಲ್ಲಿಸಿ ಬರೋ ಮನಸ್ಸಾಯಿತು. ತನ್ನ ಭೂತ ಬಂಟರನ್ನು ಸ್ಮರಿಸಿ ಅವರ ನೆರವಿನಿಂದ ಪಾತಾಳವನ್ನು ಸೇರ್ತಾನೆ. ಪಾತಾಳದಲ್ಲಿನ ಅರಮನೆ ಫಳಫಳನೆ ಹೊಳಿತಾ ಇರುತ್ತೆ. ಅದರ ಗೋಡೆಗಳಿಗೆ ಚಿನ್ನದ ಆಭರಣಗಳನ್ನೇ ಹಾಕಿರ್ತಾರೆ. ವಿಕ್ರಮಾದಿತ್ಯ ಬರೋ ಸುದ್ದಿ ಕೇಳಿ ಶೇಷನಾಗನು ತಾನೇ ಬಂದು ರಾಜನನ್ನು ಆದರದಿಂದ ಬರಮಾಡಿಕೊಳ್ತಾನೆ. ರಾಜನನ್ನು ರಾಜಾತಿಥ್ಯ ನೀಡುವುದರ ಮೂಲಕ ಅತಿಥಿಯಾಗಿ ಕೆಲವು ದಿನಗಳು ಇರಿಸಿಕೊಂಡಿದ್ದ. ಕೆಲ ದಿನಗಳ ನಂತರ ವಿಕ್ರಮಾದಿತ್ಯ ಉಜ್ಜಯಿನಿಗೆ ಹೊರಡ್ತಾನೆ. ಆಗ ಶೇಷನಾಗ ವಿಕ್ರಮಾದಿತ್ಯನಿಗೆ 4 ಮಾಯದ ಒಡವೆಗಳನ್ನು ಕಾಣಿಕೆಯಾಗಿ ಕೊಟ್ಟು ಆ 4 ಒಡವೆಗಳು ದಿವ್ಯ ಶಕ್ತಿ ಉಳ್ಳವು ಅಂತ ಹೇಳ್ದ. ಮೊದಲನೇ ಒಡವೆ ಯಾರು ಯಾವ ಒಡವೆಯನ್ನು ಬಯಸಿದ್ರೂ ಕೊಡುವಂತಹ ಸಾಮರ್ಥ್ಯವುಳ್ಳದ್ದಾಗಿತ್ತು. ಎರಡನೆಯದು ಆನೆ, ಕುದುರೆ, ರಥಗಳನ್ನು ಕೊಡುವಂಥದ್ದಾಗಿತ್ತು. ಮೂರನೆಯದು ಅತುಳೈಶ್ವರ್ಯ ನೀಡಿದರೆ, ನಾಲ್ಕನೆಯದು ಧಾರ್ಮಿಕ ವಿಧಿಗಳಿಗೆ ಒದಗಿ ತೃಪ್ತಿಯನ್ನು ತಂದುಕೊಡ್ತಾ ಇರುತ್ತೆ. ರಾಜನು ಆ 4 ಒಡವೆಗಳನ್ನು ತೆಗೆದುಕೊಂಡು ಭೂತ ಬಂಟರ ಭುಜಗಳ ಮೇಲೆ ಕುಳಿತು ಉಜ್ಜಯಿನಿಗೆ ಬರ್ತಾನೆ. ಅರಮನೆಗೆ ಹೋಗೋ ದಾರಿಯಲ್ಲಿ ಅವನಿಗೆ ಒಬ್ಬ ಬ್ರಾಹ್ಮಣನು ಎದುರಾಗಿ ಏನಾದರೂ ಕೊಡೋಕ್ಕೆ ಕೇಳ್ತಾನೆ. ವಿಕ್ರಮಾದಿತ್ಯನು ಆ ಬ್ರಾಹ್ಮಣನಿಗೆ 4 ಒಡವೆಗಳನ್ನು ತೋರಿಸಿ ಅವುಗಳ ಗುಣ ಸಾಮರ್ಥ್ಯಗಳನ್ನು ಹೇಳಿ ಅವುಗಳಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೋ ಅಂತ ಹೇಳ್ದ. ಬ್ರಾಹ್ಮಣನಿಗೆ ಯಾವ ಒಡವೆ ತೆಗೆದುಕೊಳ್ಳಬೇಕು ಅಂತ ತಿಳಿಯದೆ ಮನೆಗೆ ಹೋಗಿ ತನ್ನ ಹೆಂಡತಿಯನ್ನು ಕೇಳಿ ಬರುತ್ತೇನೆ ಅಂತ ಮನೆಗೆ ಓಡಿ ಹೋದ. ಬ್ರಾಹ್ಮಣನ ಹೆಂಡತಿ ಅತುಳೈಶ್ವರ್ಯ ನೀಡೋ ಒಡವೆಯನ್ನು ಪಡೆದು ಬನ್ನಿ ಎಂದಳು. ಆಗ ಅವನ ಮಗ ಕುದುರೆ, ಆನೆ, ರಥಗಳನ್ನು ಕೊಡುವ ಒಡವೆ ತನ್ನಿ ಅಂತ ಕೇಳಿದ. ತಟ್ಟನೆ ಬ್ರಾಹ್ಮಣನ ಮಗಳು ಒಡವೆಗಳನ್ನು ನೀಡಬಲ್ಲ ಗುಣ ಇರುವಂತಹ ಮಾಯದ ಒಡವೆಯನ್ನು ಕೇಳಿ ತನ್ನಿ ಅಂತ ಹೇಳಿದ್ಲು. ಬ್ರಾಹ್ಮಣನಿಗೆ ಸಂದಿಗ್ಧಕ್ಕೆ ಇಟ್ಕೊಳ್ತು. ಅವನು ಸ್ವಲ್ಪ ಹೊತ್ತು ಯೋಚಿಸಿ, ಅವರನ್ನೆಲ್ಲ ನೀವು ದುರಾಸೆಯುಳ್ಳವರು, ನಾನು ಧಾರ್ಮಿಕ ವಿಧಿಗಳಿಗೆ ಒದಗಿ ತೃಪ್ತಿ ನೀಡುವ ಒಡವೆಯನ್ನು ಕೇಳಿ ತರ್ತೇನೆ ಅಂತ ಹೇಳಿ ಮನೆಯಿಂದ ಹೊರಬಿದ್ದ. ವಿಕ್ರಮಾದಿತ್ಯನು ಬ್ರಾಹ್ಮಣನಿಗೋಸ್ಕರ ಕಾಯುತ್ತಾ ಕುಳಿತಿದ್ದ. ಅವನಿಗೆ ಬ್ರಾಹ್ಮಣ ಯಾವ ಒಡವೆ ಕೇಳುವನೋ ಎಂಬುದು ಖಚಿತವಿರಲಿಲ್ಲ. ಬ್ರಾಹ್ಮಣನಾದರೋ ಬಂದವನೇ ಯಾವ ಒಡವೆಯನ್ನು ಕೊಟ್ಟರೆ ನನಗೆ ಸೂಕ್ತವಾಗುವುದೋ ಆ ಒಡವೆಯನ್ನೇ ಕೊಡಿ ಪ್ರಭು ಅಂತ ಕೇಳಿದ. ರಾಜ ಮುಗುಳ್ನಗುತ್ತಾ ತಾನು ಪಾತಾಳ ಲೋಕದಿಂದ ತಂದಿದ್ದ 4 ಒಡವೆಗಳನ್ನು ಬ್ರಾಹ್ಮಣನಿಗೆ ಕೊಟ್ಟು, ಈ ಒಡವೆಗಳು ನಿನ್ನ ಕುಟುಂಬದ ಪ್ರತಿಯೊಬ್ಬರನ್ನೂ ತೃಪ್ತಿಯಾಗಿಡುತ್ತೆ, ತೆಗೆದುಕೊಳ್ಳಿ ಅಂತ ಹೇಳಿದ. ಬ್ರಾಹ್ಮಣನ ಆನಂದಕ್ಕೆ ಪಾರವೇ ಇಲ್ಲ. ರಾಜನನ್ನು ಆಶೀರ್ವದಿಸಿ ಆ ಮಾಯದ ಒಡವೆಗಳೊಡನೆ ಮನೆಗೆ ಹೋದ. ತನ್ನ ಹೆಂಡತಿ ಮಕ್ಕಳೊಡನೆ ಸುಖವಾಗಿದ್ದ. ಭೋಜರಾಜನಿಗೆ 16ನೇ ಪ್ರತಿಮೆ ಹೇಳಿದ ಕಥೆ ಕೇಳಿ ನಿಜಕ್ಕೂ ವಿಕ್ರಮಾದಿತ್ಯನ ಹಾಗೆ ಇನ್ನೊಬ್ಬ ದೊರೆ ಇರಲಾರ ಅನ್ನಿಸಿತು. ಈ ಬಾರಿಯೂ ತಾನು ಸೋತೆ ಎಂದು ಭೋಜರಾಜ ತನ್ನ ನಿವಾಸಕ್ಕೆ ವಾಪಸ್ಸು ನಡೆದ. 16ನೆಯ ಪ್ರತಿಮೆ ಬೇಗನೆ ಹೋಗಿ ತನ್ನ ಸ್ಥಾನವನ್ನು ಸೇರಿಕೊಂಡಿತು. ಶ್ರೋತೃಗಳೇ, ಸಿಂಹಾಸನ ಪುತ್ಥಳಿಯ 16ನೇ ಕತೆ ಕೇಳಿದ್ರಿ ಅಲ್ವಾ? ಮತ್ತೆ ಮುಂದಿನ ಕಥೆಯೊಡನೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ. ಧನ್ಯವಾದಗಳು.